ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಇದೀಗ ಕಾಂಗ್ರೆಸ್ಸಿಗರು ಕೂಡ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ, ನನ್ನ ಸರ್ಕಾರ ಉಳಿಯೋದು ಬಿಜೆಪಿ ಶಾಸಕರಿಂದಲೇ ಅಂತ ಹೇಳಿ. ಈಗಾಗಲೇ 5 ಶಾಸಕರು ಜೆಡಿಎಸ್ ಸಂಪರ್ಕದಲ್ಲಿದ್ದಾರೆ, ದೋಸ್ತಿಗಳ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಈ ಬಗ್ಗೆ ಏನೇನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ನನ್ನ ಸರ್ಕಾರ ಉಳಿಯೋದು ಬಿಜೆಪಿ ಶಾಸಕರಿಂದಲೇ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎಷ್ಟು ಸತ್ಯ? ಯಶೋಧ, ಏನು ಇಡೀ ಒಂದು ರಾಜಕೀಯ ಬೆಳವಣಿಗೆಗಳಲ್ಲಿ ಮಹತ್ವವಾದ ಒಂದು ದಿನಗಳು ಅಂತಂದ್ರೆ ಈ ಅಧಿವೇಶನ ನಡೆಯುವಂಥದ್ದು. ಏನು ನಾಳೆಯಿಂದ ಆರಂಭ ಆಗ್ತಾ ಇರುವಂತಹ ಅಧಿವೇಶನ ಇದೆ. ಈ ಅಧಿವೇಶನದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸಹಜವಾದ ಕುತೂಹಲ. ಈ ಹಿಂದೆ ನಡೆದಂತ ಎಲ್ಲ ಆಪರೇಷನ್ ಎತ್ತಗಳಿರ್ಬೋದು ಅಥವಾ ಶಾಸಕರುಗಳು ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋದಂತಿರ್ಬೋದು, ಎಲ್ಲದಕ್ಕೂ ಕೂಡ ಅಂತಿಮವಾದ ಒಂದು ರಿಸಲ್ಟ್ ಏನಿದೆ, ಆ ರಿಸಲ್ಟ್ ಬರುವಂತ ವಾರ ಇದು ಅಥವಾ ಮುಂದಿನ ವಾರ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಿರುವಂತ ಮತ್ತು ಕಾರಣ ಇಷ್ಟೇ. ಒಂದು ಕಡೆಯಿಂದ ಬಜೆಟ್ ನ ಮಂಡನೆ ಮಾಡೋದ್ರಿಂದ ಬಜೆಟ್ ಅನುಮೋದನೆಗೆ ಅಡ್ಡಿಪಡಿಸ್ತಾರ ಅನ್ನುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಥವಾ ಶಾಸಕರುಗಳೇ ಬೆಂಬಲ ಇಲ್ಲ ಸರ್ಕಾರಕ್ಕೆ, ವಿಶ್ವಾಸ ಮತ್ತು ಸಾಬೀತು ಮಾಡಿ ಅನ್ನುವಂಥ ಒತ್ತಡವನ್ನು ತರ್ತಾರೆ ಬಿಜೆಪಿಯವರು. ಈ ಎರಡು ವಿಚಾರಗಳಲ್ಲಿ ಗೊಂದಲ ಇತ್ತು. ಆದ್ರೆ ದಿನ ಕಳೆದಂತೆ ಸಾಕಷ್ಟು ರಾಜಕೀಯ ತಿರುವುಗಳು ಪಡಿತಾ ಇರುವಂತದ್ದು. ಬಿಜೆಪಿಯಲ್ಲೂ ಕೂಡ ರಿವರ್ಸ್ ಆಪರೇಷನ್ ನ ಭಯ ಕಾಡ್ತಾ ಇರುವಂತದ್ದು, ಶಾಸಕರನ್ನ ಹಿಡಿದಿಡುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ನವರು ತಮ್ಮ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಮುಂದಾಗ್ತಾ ಇರುವುದು, ಜೆಡಿಎಸ್ನವರು ತಮ್ಮ ಶಾಸಕರು ಯಾರು ಕೈದೆ ಹೋಗಲ್ಲ ಅಂತ ಹೇಳ್ತಾ ಇರುವಂತದ್ದು. ಎಲ್ಲವೂ ಕೂಡ ಕೇವಲ ಮೈತ್ರಿ ಸರ್ಕಾರದಲ್ಲಿ ಮಾತ್ರ ಗೊಂದಲ ಇಲ್ಲ, ಆಪರೇಷನ್ಗೆ ಮುಂದಾದ ಬಿಜೆಪಿಯಲ್ಲೂ ಕೊಂಚ ಮಟ್ಟಿಗಿನ ಗೊಂದಲ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಹೀಗೆ ಆಯಾ ಪಕ್ಷಗಳಲ್ಲಿ ಗೊಂದಲ ಸೃಷ್ಟಿಯಾದಾಗ ಸಹಜವಾಗಿಯೇ ತಮ್ಮ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ಹೊರತು ಇನ್ನೊಂದು ಪಕ್ಷದ ಶಾಸಕರನ್ನ ಎಳೆದುಕೊಂಡು ಬರಲಿಕ್ಕೆ, ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಆದ್ಯತೆ ಕೊಡಲ್ಲ ಅನ್ನುವಂಥದ್ದು. ಬಹುಶಃ ಇದೇ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರ ಸೇಫ್ ಆಗಿದೆ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಗೊಂದಲ ಮತ್ತು ಬಿಜೆಪಿ ನಾಯಕರ ನಿರೀಕ್ಷೆಗೆ ತಕ್ಕಂತೆ ಶಾಸಕರಿಂದ ಸ್ಪಂದನೆ ಸಿಗದೇ ಇರುವಂತದ್ದು, ಇವೆಲ್ಲವೂ ಕೂಡ ಇಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿರುವಂತಹ ಸಾಧ್ಯತೆ ಇದೆ. ಯಶೋಧ, ಇಲ್ಲಿ ಕನ್ಫರ್ಮ್ ಆಗಿ 5 ಶಾಸಕರು ದೋಸ್ತಿಗಳ ಸಂಪರ್ಕದಲ್ಲಿ ಇದ್ದಾರಾ? ಒಂದು ವೇಳೆ ಇದ್ರೂ ಕೂಡ ಅವ್ರಿಗೆ ಏನೇನು ಆಮಿಷಗಳನ್ನ ಒಡ್ಡಿದ್ದಾರೆ ಅಂತ ಹೇಳಿ ದೋಸ್ತಿ ನಾಯಕರು? ಯಶೋಧ, ಇದೇ ರೀತಿ ನಾವು ಕಾಂಗ್ರೆಸ್ ಕಡೆ ನೋಡೋದಾದ್ರೆ ಏನು ಶಾಸಕರು 20 ಜನ ಇದ್ದಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ನಾಯಕರು ಕೆಲವರು ಹೇಳ್ತಾರೆ, ಕೆಲವರು 15-20 ಜನ ಅವರಾಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಸಹಜವಾಗಿ ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿ ಆತಂಕ ಮನೆ ಮಾಡಿತ್ತು, ಯಾರು ನಂಬೋದು ಯಾರು ನಂಬಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ ಅದೇ ರೀತಿಯ ಸ್ಥಿತಿ ಈಗ ಬಿಜೆಪಿ ಇರ್ಬೋದು. 5 ಜನ ಅಂದ್ರೆ ಆ 5 ಜನ ಯಾರ್ಯಾರು ಅನ್ನುವಂಥದ್ದು ಒಂದು ಟೆಂಟೇಟಿವ್ ಆಗಿ ಅವರಿಗೂ ಕೂಡ ಇರುವಂತದ್ದು. ಇವ್ರೇನಾದ್ರೂ ಹೋಗಬಹುದಾ ಅಂತ, ಹೋಗೇ ಬಿಡ್ತಾರೆ ಅಂತಲ್ಲ, ಆದ್ರೆ ಅನುಮಾನ ಸಹಜವಾಗಿ ಇದ್ದಾರೆ ಅಂದ ಕೂಡಲೇ. ಹಾಗಂತ ಕೇವಲ 5 ಜನಕ್ಕೆ ಸೀಮಿತ ಆಗಿದಾರ, ಅದನ್ನು ಹೊರತಾಗಿಯೂ ಕೆಲವು ಶಾಸಕರು ಯಾರಾದ್ರೂ ಒಂದು 8-10 ಜನರನ್ನ ಟಾರ್ಗೆಟ್ ಮಾಡಿದಾರ, ಇದ್ರ ಬಗ್ಗೆಯೂ ಕೂಡ ಆತಂಕ ಇದ್ದೇ ಇದೆ. ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ದೂರವಾಣಿ ಕರೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು 50-60 ಕೋಟಿ ಆಫರ್ ನ ಕೊಟ್ಟಿದ್ರು ಅನ್ನುವಂಥದ್ದನ್ನ ನೇರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರುಗಳೇ ಹೇಳಿದ್ರು, ಶಾಸಕರುಗಳೇ ಹೇಳಿದ್ರು. ಆದ್ರೆ ಬಿಜೆಪಿ ಶಾಸಕರನ್ನ ಆಪರೇಷನ್ ಮಾಡ್ಲಿಕ್ಕೆ ದೋಸ್ತಿಗಳು ಎಷ್ಟು ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಬಿಜೆಪಿ ಪಾಳಯದಿಂದ ಯಾವುದೇ ಅಧಿಕೃತವಾದ ಹೇಳಿಕೆಗಳು ಬಂದಿಲ್ಲ. ಬಹುತೇಕ ಸಚಿವ ಸ್ಥಾನದ ಒಂದು ಆಸೆಯನ್ನಂತೂ ಅವರಿಗೆ ತೋರಿಸಿರಬಹುದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಬರ್ತಕ್ಕಂಥ 5 ಜನರಿಗೆ ಸಚಿವ ಸ್ಥಾನವನ್ನು ಅವಕಾಶ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನಂತೂ ಹೇಳಿರುವ ಸಾಧ್ಯತೆ ಇದೆ. ಈ ವಿಚಾರವೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ದಟ್ಟವಾದ ವದಂತಿಯಾಗಿ ಸದ್ಯಕ್ಕೆ ಹಬ್ಬಿಕೊಂಡಿದೆ. ಯಶೋಧ, ಓಕೆ, ಥ್ಯಾಂಕ್ ಯು ಸುಕೇಶ್.